ನಮಸ್ಕಾರ ರೀ ಎಲ್ಲರಿಗೂ. ಇದು ನೋಡ್ರಿ ನನ್ನ ಕೈಯಲ್ಲಿ ಏನೈತಿ, ಬೆಟ್ಟದ ನೆಲ್ಲಿಕಾಯಿ. ನೀನೇನೇ ಇದನ್ನು ತುಳಸಿ ಲಗ್ನದಲ್ಲಿ ಯೂಸ್ ಮಾಡಿದ್ದೆ. ಇದನ್ನು ಚೆಲ್ಲಬಾರ್ದು, ವೇಸ್ಟ್ ಮಾಡಬಾರ್ದು. ಇದರ ಬೆನಿಫಿಟ್ಸ್ ಏನದಾವ ಹೆಲ್ತಿಗೆ ಅಂತ ಹೇಳಬೇಕಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಗುಡ್ಡದ ನೆಲ್ಲಿಕಾಯಿ ಅಂತಲೂ ಕರೀತಾರೆ. ಆಯುರ್ವೇದಿಕದಲ್ಲಿ ಇದನ್ನು ಆಮ್ಲಕ್ಕಿ ಅಂತ ಹೇಳಿ ಕರೀತಾರೆ. ಆಮ್ಲಕ್ಕಿ ವ್ಯವಸ್ಥಾಪನಂ ಶ್ರೇಷ್ಠಂ, ಅಂದರೆ ಆಮ್ಲಕ್ಕಿ ಈಸ್ ದ ಒನ್ ಆಫ್ ದಿ ಬೆಸ್ಟ್ ರೆಜುವಿನೇಟರ್ ಅಂತ ಹೇಳಿ ಯೂತ್ಫುಲ್ನೆಸ್ ಕಾಣೋದಕ್ಕೆ ಮತ್ತು ಏಜಿಂಗ್ ಪ್ರೊಸೆಸನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಬೂಸ್ಟಿಂಗ್ ಡೆವಲಪ್ ಮಾಡುವಂತಹ ಪ್ರಾಪರ್ಟೀಸ್ಗಳು ತುಂಬಾ ಇದರಲ್ಲಿ ಹೇರಳವಾಗಿ ಅದಾವೆ. ಮತ್ತು ಇದು ಎನರ್ಜಿ ಕೊಡುವಂತಹ ಒಂದು ಹಣ್ಣು. ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ಕೋತಾ ಬಂದರೆ ಇದು ಬೆನಿಫಿಟ್ಸ್ ಇದರದ್ದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಮತ್ತು ಪ್ರೀ ಮ್ಯಾಚರ್ ಗ್ರೇ ಹೇರ್ಸ್ ಆಗೋದನ್ನು ತಡೆಗಟ್ಟುತ್ತೆ, ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ದಲ್ಲಿ ಬರುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಯಾರಿಗೆಲ್ಲ ಅಜೀರ್ಣ ಪ್ರಾಬ್ಲಮ್ ಇದೆ, ತಿಂದರೆ ಡೈಜೆಷನ್ ಆಗೋದಿಲ್ಲ ಅಂತಿರ್ತಾರಲ್ಲ ಅಂಥವರಿಗೆ, ಹೈಪರ್ ಅಸಿಡಿಟಿ ಇರೋರಿಗೆ, ಡಯಾಬಿಟಿಕ್ದಲ್ಲಿ, ಜಾಂಡಿಸ್ದಲ್ಲಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ಇದು ಲಿವರ್ ಫಂಕ್ಷನ್ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದು ಹಣ್ಣು. ಇದನ್ನು ಜ್ಯೂಸ್ ಫಾರ್ಮ್ದಲ್ಲಿ ನಾವು ಕುಡಿಬಹುದು, ಅಥವಾ ಚೂರ್ಣ ಫಾರ್ಮ್ ಅಂದರೆ ಪೌಡರ್ ಫಾರ್ಮ್ದಲ್ಲಿ ಕೂಡ ಇದನ್ನು ನಾವು ತಗೋಬಹುದು. ಇದು ಒಂದು ಡಿಟಾಕ್ಸಿಫಿಕೇಷನ್ ಜ್ಯೂಸ್ ಥರ ನಾವು ಮಾಡಿ ಇದನ್ನು ಬೆಳಿಗ್ಗೆ ಕುಡಿಬಹುದು. ಇದನ್ನು ಇದು ವಾತ ಪಿತ್ತ ಕಫ 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡಿಡೋದಕ್ಕೆ ಈ ಹಣ್ಣು ತುಂಬ ಸಹಾಯ ಮಾಡುತ್ತದೆ. ಇದು ಹಣ್ಣು ಮೇನ್ಲಿ ಈ ಹಣ್ಣದು ಹೇಳಬೇಕಾದಂತಂದರೆ ಇದು ಯೂತ್ಫುಲ್ನೆಸ್ ಕಾಣೋದಕ್ಕೆ, ನಾವು ಯಂಗಾಗಿ ಕಾಣೋದಕ್ಕೆ, ಮತ್ತು ಹೇರ್ಸ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ, ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಆದರೆ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ಕೋತಾ ಬರಬೇಕು. 2 ವಾರ ಯೂಸ್ ಮಾಡಿಬಿಟ್ಟು ಏನು ಬೆನಿಫಿಟ್ ಇಲ್ಲ ಅಂತಂದರೆ ಹೌದು, ಏನು ಬೆನಿಫಿಟ್ ಸಿಗೋದಿಲ್ಲ. ಒಂದು 2 to 3 ಮಂತ್ಸ್ ಇದನ್ನು ನಾವು ಯೂಸ್ ಮಾಡಬೇಕು. ಅವಾಗ ಮಾತ್ರ ಇದ್ರದ್ದು ಬೆನಿಫಿಟ್ ಏನಂತ ಹೇಳಿ ನಮಗೆ ಗೊತ್ತಾಗ್ತೈತಿ. ಆದರೆ ಯಾವುದು ಅತಿವೇ ಆಗಬಾರ್ದು, ಯಾವುದು ಕಡಿಮೆ ಆಗಬಾರ್ದು. ಇದರಲ್ಲಿ ಮೇನ್ಲಿ ಬಂದುಬಿಟ್ಟು ನಾವು ಯೂತ್ಫುಲ್ ಕಾಣಿಸೋದಕ್ಕೆ ತುಂಬಾ ಸಹಾಯ ಮಾಡ್ತೈತಿ ಇದು ಹಣ್ಣು. ಸೊ ಯಾರಿಗೆಲ್ಲ ಇದು ವಿಡಿಯೋ ಇಷ್ಟ ಆಗೈತಿ ಅವರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ನನ್ನ ಫಸ್ಟ್ನೇ ವ್ಲಾಗು. ಥ್ಯಾಂಕ್ ಯು.